ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, 5ನೇ ತರಗತಿಯ ಪಠ್ಯಪುಸ್ತಕ ತಿಳಿ ಕನ್ನಡ ನೋಡಿ. ಇದು ಭಾಗ 1. ಮೊದಲನೇದಾಗಿ ನಾವು ಮಾಡಿದ್ವಲ್ಲ ವಿಡಿಯೋದಲ್ಲಿ, ಅದು ಭಾಗ 1 ಭಾಗ 2 ಎರಡನ್ನೂ ಒಳಗೊಂಡಿತ್ತು. ಈಗ ಬರೀ ಭಾಗ 1 ಪುಸ್ತಕ ಬಂದಿದೆ. ಅದರ ಮುಖಾಂತರ ನಾವು ಪಾಠವನ್ನು ಮುಂದುವರಿಸ್ತಾ ಹೋಗೋಣ. ಭಾಗ 1ರಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ. ಕೆಲವೊಂದು ಪ್ರಶ್ನೋತ್ತರಗಳನ್ನು, ಹೆಚ್ಚು ಇರುವಂತಹ ಪ್ರಶ್ನೋತ್ತರಗಳನ್ನು ಅದರ ಮಿತಿಗೊಳಿಸಲಾಗಿದೆ ಮತ್ತು ಹೊಸ ಕೆಲವೊಂದು ಪಠ್ಯವನ್ನು ಕಡಿತ ಮಾಡಲಾಗಿದೆ ಮತ್ತು ಸೇರಿಸಲಾಗಿದೆ. ಸ್ವಲ್ಪ ಬದಲಾವಣೆ ಇದೆ. ಅದೇ ರೀತಿ ಎಲ್ಲ ಅದೇ ಸಿಲೆಬಸ್ ಆಗಿದೆ. ಸ್ವಲ್ಪ ಮಾರ್ಪಾಡು ಮಾಡಲಾಗಿದೆ. ನಾವು ಅದರಂತೆ ಹೋಗೋಣ. ಈಗ ಅಪಾಯದಿಂದ ಪಾರಾದ ಪಾರಿವಾಳಗಳು. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಕಾಣುವಂತಹ ಬೆಲ್ ಐಕಾನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ಬಹಳ ಬೇಗ ಲಭಿಸುತ್ತದೆ. ಈಗ ಈ ಗದ್ಯಪಾಠವನ್ನು ಗಮನಿಸೋಣ. 5ನೇ ತರಗತಿಯ ಪಠ್ಯಪುಸ್ತಕ ತಿಳಿ ಕನ್ನಡ ಭಾಗ 1, ಅಪಾಯದಿಂದ ಪಾರಾದ ಪಾರಿವಾಳಗಳು. ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು. ಕಾಳಿನ ಆಸೆಗಾಗಿ ಪಾರಿವಾಳಗಳು ಹಾರಿ ಬಂದವು. ಅವು ಕಾಳು ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿಕೊಂಡವು. ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು, ಆದರೆ ಸಾಧ್ಯವಾಗಲಿಲ್ಲ. ಅದೇ ಸಮಯಕ್ಕೆ ಕಾಗೆಯೊಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು. ಅದು ಬಲೆಗೆ ಸಿಕ್ಕಿಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು. ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು. ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು. ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದವು. ಗಮನಿಸಿ, ಇದರ ಅರ್ಥವನ್ನು ತಿಳಿಯೋಣ. ಪಾರಿವಾಳಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಯಾವ ರೀತಿ ಒಂದೇ ಗುಂಪಿನಲ್ಲಿ ಬರ್ತವೆ. ಕಾಳನ್ನು ಅದೇನು ಮಾಡ್ತವೆ, ಹೆಕ್ಕಿ ತಿಂತಿರ್ತವೆ. ಒಂದೂರಲ್ಲಿ ಒಂದು ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹಡಿದ. ಬೇಡ ಏನು ಮಾಡಿದ, ಪಕ್ಷಿಗಳನ್ನು ಹಿಡಿಯಲು ಕಾಳುಗಳನ್ನು ಹಾಕಿ ಬಲೆಯನ್ನು ಬೀಸಿದ್ದ. ಕಾಳಿನ ಆಸೆಗಾಗಿ ಏನು ಮಾಡಿದ್ವು, ಪಾರಿವಾಳಗಳು ಅಲ್ಲಿ ಹಾರಿ ಬಂದವು. ಅವು ಕಾಳು ತಿನ್ನುತ್ತಾ ಬಲೆಯಲ್ಲಿ ಏನು ಮಾಡ್ಕೊಂಡ್ವು, ಸಿಕ್ಕಿಕೊಂಡವು. ಒಟ್ಟಿನಲ್ಲಿ ಎಲ್ಲ ಪಕ್ಷಿಗಳು ಏನು ಮಾಡಿದ್ವು, ಒಂದೇ ಸಲ ಸಿಕ್ಕಾಕೊಂಡ್ಬಿಟ್ವು ಬಲೆಯಲ್ಲಿ. ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಡಿದು ಎಷ್ಟು ಚಡಪಡಿಸಿದವು ಆದರೆ ಸಾಧ್ಯವಾಗಿಲ್ಲ. ಅದೇ ಸಮಯಕ್ಕೆ ಕಾಗೆಯೊಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು. ಅಲ್ಲಿ ಮೇಲ್ಗಡೆ ಒಂದು ಕಾಗೆ ಹಾರಿ ಹೋಗ್ತಾ ಇದೆ, ಕಾಣ್ತಾ ಇದೆಯಾ ಚಿತ್ರದಲ್ಲಿ? ಆ ಕಾಗೆ ಅದು ಬಲೆಗೆ ಸಿಕ್ಕಿ ಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು. ಅಯ್ಯೋ ಪಾಪ, ಅದು ಒಂದು ಪಕ್ಷಿ ತಾನೇ, ಅಯ್ಯೋ ಪಾಪ, ಈ ಬಲೆಗೆ ಎಷ್ಟೊಂದು ಪಾರಿವಾಳಗಳು ಸಿಕ್ಕಾಕೊಂಡ್ಬಿಟ್ಟವೆ. ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು. ಏನಂತ ಬೇಡ್ತವೆ, ಕಾಗೆಯ ಸಹಾಯವನ್ನು ಬೇಡ್ತವಿದ್ದಾವೆ. ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಕೊಡ್ತು. ಏನು, ನೀವು ಇಷ್ಟೊಂದು ಜನ ಇರಲ್ವಾ, ಒಂದೇ ಸಲ ಏನು ಮಾಡಿ, ಒಗ್ಗಟ್ಟಿನಲ್ಲಿ ಒಮ್ಮೆಲೆ ಹಾರಿಬಿಡಿ, ಈ ಬಲೆಯನ್ನು ಸಹಿತ ಹಿಡ್ಕೊಂಡು ಹಾರಿಬಿಡಿ. ಆಗ ಅದು ಆಯಿತು ಅಂಥೇಳಿ ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಏನು ಮಾಡ್ತವೆ, ಬಲೆ ಸಹಿತ ಮೇಲೆ ಹಾರಿಬಿಡ್ತವೆ, ಫರ್ರೆಂದು ಹಾರುತ್ತವೆ. ಈಗ ಗಮನಿಸಿ, ಪಾರಿವಾಳಗಳು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದವು. ಇಲಿಗಳ ಸಹಾಯ ಬೇಡಿದವು. ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದವು. ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು. ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಫರ್ರಾನೆ ಹಾರಿ ಹೋದವು. ಪಾರಿವಾಳಗಳು ಏನು ಮಾಡ್ತವೆ, ಕಾಗೆ ಹೇಳ್ಕೊಟ್ಟಿತ್ತಲ್ಲ ಐಡಿಯಾ, ಅದನ್ನು ಯೂಸ್ ಮಾಡಿಬಿಟ್ಟು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದ್ವು. ಇಲಿಗಳ ಸಹಾಯ ಬೇಡ್ತವೆ. ಇಲಿಗಳು ತಮ್ಮ ಹಲ್ಲುಗಳಿಂದ ಏನು ಮಾಡ್ತವೆ, ಬಲೆಯನ್ನು ಕತ್ತರಿಸಿ ಹಾಕ್ತವೆ. ಅದರ ಹಲ್ಲು ಶಾರ್ಪ್ ಅಲ್ವಾ, ಅದಕ್ಕೆ. ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು. ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಏನಂತ ಹೇಳ್ತವೆ, ಧನ್ಯವಾದ ಎಂದು ಹೇಳಿ ಫರ್ರಾನೆ ಹಾರಿ ಹೋದವು. ಇದರಲ್ಲಿ ನೀತಿ ಇದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿರುವವರಿಗೆ ಏನು ಮಾಡಬೇಕು, ನಾವು ಸಹಾಯ ಮಾಡಬೇಕು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಈಗ ಇದರ ಪ್ರಶ್ನೋತ್ತರಗಳನ್ನು ಗಮನಿಸ್ಕೊಂಡು ಹೋಗೋಣ ಮುಂದಿನ ವಿಡಿಯೋದಲ್ಲಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ.